ಆದರೆ ನಿಮ್ಮಲ್ಲಿ ಆಕರಿಕೆನೂ ಕಾಣ್ತಾ ಇಲ್ಲ, ಬೇಸರಿಕೆನೂ ಕಾಣ್ತಾ ಇಲ್ಲ, ತೂಕುಡಿಕೆನೂ ಕಾಣ್ತಾ ಇಲ್ಲ. ನಿಮ್ಮಲ್ಲಿ ಏನು ಕಾಣ್ತಾ ಇದೆ ಅಂದರೆ ಚಿಂತನೆ ಜಗದ್ಗುರು ಮೌನೇಶ್ವರ ಪುರಾಣವನ್ನು ಕೇಳಬೇಕು ಅನ್ನತಕ್ಕಂಥ ಭಕ್ತಿ ಮಾತ್ರ ನಿಮ್ಮಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರನ್ನು ನೋಡಿ ನಮಗೆ ಅನಿಸ್ತಾ ಇದೆ. ಅಂಥ ಭಕ್ತಿಯ ಸಂಪನ್ನ ಮತ್ತು ಅಷ್ಟೇ ಶ್ರದ್ಧಾ ಸಂಪನ್ನ, ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸವನ್ನು ಹೊಂದಿರತಕ್ಕಂಥ ಗ್ರಾಮ ಅದು ಮುನುಗುಡು ಗ್ರಾಮ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂಥ ಒಂದು ಗ್ರಾಮದಲ್ಲಿ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ 5 ದಿವಸ ಪ್ರವಚನ ನಡೀತಾ ಇತ್ತು, ಪುರಾಣ ನಡೀತಾ ಇತ್ತು. ಈ ವರ್ಷ 9 ದಿವಸ ಮಾಡಿದ್ದಾರೆ. ಇದು ಏನು ತೋರಿಸಿಕೊಡ್ತದೆ ಅಂತ ಕೇಳಿದಾಗ ಜೋಳದ ಬೆಲೆ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. ತೊಗರಿ ಬೆಲೆ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. ಕಡಲೆ ಬೆಲೆ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. ಆದರೆ 5 ದಿವಸ ಇದ್ದದ್ದು 9 ದಿವಸ ಮಾಡ್ಯಾರಂದ್ರೆ ನಮಗೆ ಏನೂರು ಮುನುಗುಡು ಗ್ರಾಮದ ಒಂದು ವಿಶೇಷತೆ ತೋರಿಸ್ತದಂದ್ರೆ ನಿಮ್ಮ ಗ್ರಾಮದ ಭಕ್ತಿ ಕಮ್ಮಿ ಆಗ್ತಾ ಇಲ್ಲ, ಗ್ರಾಮದ ಭಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದರೆ ಇದು 9 ದಿವಸ ಪುರಾಣವೇ ಒಂದು ಸಾಕ್ಷಿ ಅನ್ನತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ನಮ್ಮ ಜೀವನಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗಬೇಕಾಗಿತ್ತಂದ್ರೆ ಇಂಥ ಮಹಾತ್ಮರ ಶರಣರ ಪುರಾಣ ಪ್ರವಚನವನ್ನು ಕೇಳಿದಾಗ ಮಾತ್ರ ನಮ್ಮ ಜೀವನಕ್ಕೆ ಅಂಥ ಶಾಂತಿ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಇದೆ. ಸಂಸಾರದಲ್ಲಿ ಏನಾದರೂ ಕಷ್ಟಗಳು ಬಂದರೆ, ದುಃಖಗಳು ಬಂದರೆ ಅವರನ್ನು ಸ್ಮರಣೆ ಮಾಡಿದರೆ ಸಾಕು ನಮ್ಮ ಎಲ್ಲ ಜೀವನದಲ್ಲಿ ಒಂದು ಸಲಹೆ, ಒಂದು ಮಾರ್ಗದರ್ಶನ, ಆಶೀರ್ವಾದದಿಂದ ನಮ್ಮ ಸಂಸಾರ ಸುಂದರವಾಗಿ ಸಾಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲರೂ ಈ ಪುರಾಣ ಪ್ರವಚನವನ್ನು ಕೇಳ್ತಾ ಬಂದಿದ್ದೀವಿ. ಅಂಥ ಒಂದು ಪುರಾಣ ಪ್ರವಚನವನ್ನು ಕೇಳೋದು ಮುಖಾಂತರ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ತಕ್ಕಂಥ ಕೆಲಸ ತಾವೆಲ್ಲರೂ ಪ್ರತಿ ವರ್ಷ ನಿರಂತರವಾಗಿ 6 ವರ್ಷ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆ ಜಾತ್ರೆ ಜೊತೆಗೆ ಇಂಥ ಒಂದು ಸತ್ಸಂಗ, ಆಧ್ಯಾತ್ಮದ 4 ವಿಚಾರಗಳು ಮತ್ತು ಅನೇಕ ಮಹಾತ್ಮರ ಸಂತರ ಜೀವನದ ದರ್ಶನವನ್ನು ಮಾಡಿಕೊಳ್ಳತಕ್ಕಂಥ ಒಂದು ಏನು ವಿಚಾರವನ್ನು ಇಟ್ಟುಕಿದ್ದಿಲ್ಲ, ಇದು ನಿಜವಾಗಿಯೂ ಬಹಳ ಒಂದು ಸಂತೋಷದಾಯಕ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಬೇಕಾಗ್ತದೆ. ಯಾಕಂತ ಕೇಳಿದ್ರೆ ನಾವು ಪುರಾಣವನ್ನು ಯಾಕೆ ಕೇಳಬೇಕು ಅನ್ನತಕ್ಕಂಥ ವಿಚಾರ ಮಾಡಿದಾಗ ಪುರಾಣವನ್ನು ಕೇಳುವುದರಿಂದ ನಮಗೇನು ಲಾಭ ಆಗ್ತದೆ, ಪುರಾಣವನ್ನು ಕೇಳುವುದರಿಂದ ನಮಗೇನು ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಒಂದು ಗೌತಮ ಬುದ್ಧರ ಒಂದು ಜೀವನದಲ್ಲಿ ಒಂದು ಘಟನೆ ಬರ್ತಾ ಇದೆ. ಯಾವ ರೀತಿಯಾಗಿಪ್ಪ ಅಂದರೆ ಈಗ ಹೇಗೆ ಶಾಸ್ತ್ರಿಗಳು ಜಗದ್ಗುರು ಮೌನೇಶ್ವರ ಪುರಾಣವನ್ನು ಹೇಳ್ತಾ ಇರ್ತಾರೆ, ತಾವೆಲ್ಲರೂ ಹೆಂಗೆ ಕುಳಿತುಕೊಂಡು ಕೇಳ್ತಾ ಇದ್ದೀರಿ, ಹಾಗೆ ಗೌತಮ ಬುದ್ಧರು ಸಹಿತ ಪ್ರವಚನವನ್ನು ಮಾಡ್ತಾ ಕುಂತಿದ್ರು. ಆ ಪ್ರವಚನವನ್ನು ಮಾಡ್ತಾ ಕುಂತಾಗ ಒಬ್ಬ ನರ್ತಕಿ ಬರ್ತಾಳೆ. ಆ ನರ್ತಕಿ ಬಂದು ಆ ಗೌತಮ ಬುದ್ಧರಿಗೆ ನಮಸ್ಕಾರವನ್ನು ಮಾಡಿ, ನನ್ನ ಮಾಡಿದ ಪಾಪವನ್ನು ನೀವೆಲ್ಲರೂ ಪರಿಹಾರ ಮಾಡಬೇಕು ಅಂಥೇಳಿ ಅವರಿಗೆ ನಮಸ್ಕಾರ ಮಾಡ್ತಾಳೆ. ಆವಾಗ ಗೌತಮ ಬುದ್ಧರು ಒಂದು ಮಾತು ಹೇಳ್ತಾ ಇದ್ದಾರೆ, ನೀ ಏನು ಮಾಡಬೇಡ, ಸುಮ್ಮ ಕುಳಿತುಕೋ, ನಾ ಹೇಳ್ತಕ್ಕಂಥ 4 ನುಡಿಗಳನ್ನ ಕೇಳು ಅಂತಾರೆ. ಆವಾಗ ಆ ನರ್ತಕಿ ಹೇಳ್ತಾ ಇದ್ದಾಳೆ, ನಾ ಸುಮ್ಮ ಕುಳಿತುಕೊಂಡ್ರೆ ಹೆಂಗೆ ಪಾಪ ಪರಿಹಾರ ಆಗ್ತದೆ, ನಾವು ಸುಮ್ಮ ಕುಳಿತುಕೊಂಡ್ರೆ ನಮ್ಮ ಎಲ್ಲ ಮಾಡಿರ್ತಕ್ಕಂಥ ಕರ್ಮ ಹೇಗೆ ದೂರ ಆಗ್ತದೆ ಗುರುಗಳೇ, ನನ್ನ ಪಾಪ ನಿವಚನೆ ಆಗಬೇಕಾದ್ರೆ ಏನಾದರೂ ಹೇಳ್ರಿ ಅಂತ ಹೇಳ್ತಾಳೆ. ಆವಾಗ ಮತ್ತೆ ಹೇಳ್ತಾರೆ, ಇಲ್ಲ ನೀ ಸುಮ್ಮ ಕುಂತುಗೋ, ನಾನು ಹೇಳ್ತಕ್ಕಂಥ 4 ಮಾತುಗಳನ್ನ ಕೇಳು ಅಂತ ಹೇಳ್ತಾರೆ. ಆವಾಗ ಆ ತಾಯಿಗೆ ಅರ್ಥ ಆಗೋದಿಲ್ಲ. ತಾಯಿಗೆ ಅರ್ಥ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಆ ಗೌತಮ ಬುದ್ಧರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ನೀ ಏನು ಮಾಡಬೇಡ, ಈ ಏನಪ್ಪ ಅಂದರೆ ಅಲ್ಲಾಪುರ ಅಂತಕ್ಕಂಥದ್ದು ಊರಿದೆ, ಆ ಊರು ಅಂತಕ್ಕಂಥ ಕೆರೆ ಇದೆ, ಆ ಕೆರೆಯಲ್ಲಿ ಏನು ಮಾಡೋದು, ಕೆರೆ ಮುಂದೆ ದಂಡಿ ಮೇಲೆ ಕುಳಿತುಕೋ ಅಂತ ಹೇಳ್ತಾರೆ. ಕೆರೆ ದಂಡಿ ಮೇಲೆ ಕುಳಿತುಕೊಂಡಾಗ ಅಲ್ಲಿ ಕುಳಿತುಕೊಂಡ್ರೆ ನನಗೆ ಹೆಂಗೆ ಶಾಂತಿ ಸಿಗ್ತದೆ ಅಂತಕ್ಕಂಥ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ, ಆ ಕೆರೆಯಲ್ಲಿ ಎಮ್ಮಿಗಳು ಹೋಗ್ತಾವೆ, ಆಕಳುಗಳು ಹೋಗ್ತಾವೆ, ಹೋದ ನಂತರ ಅದೆಲ್ಲ ನೀರು ಏನಾಗ್ತದೆ, ಕಲಕಾಗಿಬಿಡ್ತದೆ. ಕಲಕಾದ ನಂತರ ಮತ್ತೆ ನೀ ಹೋದ್ರೆ ಮತ್ತೆ ನೀರು ಕಲಕಾಗ್ತಾವೆ. ಹೊರಗೆ ಬಂದ ನಂತರ ಮತ್ತೆ ನೀ ಹೋದ್ರೆ ಮತ್ತೆ ಕಲಕಾಗ್ತವೆ. ಆ ನಿಟ್ಟಿನಲ್ಲಿ ಆ ಎಮ್ಮಿಗಳು ಬಂದು, ಆಕಳುಗಳು ಬಂದು ನೀರನ್ನು ಕಲಕ ಮಾಡಿ ಹೊರಗೆ ಹೋದ ನಂತರ ಆ ನೀರನ್ನು ಏಕಾಂತವಾಗಿ ನೋಡ್ತಾ ಕುಳಿತುಕೋ. ಒಂದು ಸಮಯದಲ್ಲಿ ಏನಾದವ, ಕಲಕ ಆಗಿರತಕ್ಕಂಥ ನೀರು ತಿಳಿಯಾಗುತ್ತದೆ. ತಿಳಿಯಾದ ನಂತರ ಆ ತಿಳಿಯಾದಂಥ ನೀರಿನಲ್ಲಿ ನಿನ್ನ ಪ್ರತಿಬಿಂಬ ಏನಪ್ಪ ಅಂದ್ರೆ ಅದರಲ್ಲಿ ಕಾಣಲಿಕ್ಕೆ ಪ್ರಾರಂಭವಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು.
ಯಾವ ರೀತಿಯಾಗಿ ನಾವು ಕಲಕಾದಂಥ ನೀರು ತಿಳಿ ಆಗ್ತಾ ಇದೆ, ಅದೇ ರೀತಿಯಾಗಿ ಏಕಾಂತವಾಗಿ ಆ ನೋಡ್ತಾ ಕುಳಿತುಕೊಂಡಾಗ ನೀರು ಕಲಕಾದ ಲಮ ಪ್ರತಿಬಿಂಬ ಕಾಣ್ತಾ ಇದೆ. ಅದೇ ರೀತಿಯಾಗಿ ನೀವು ಪುರಾಣ ಪ್ರವಚನವನ್ನು ಏಕಾಂತವಾಗಿ ಕೇಳ್ತಾ ಕುಳಿತುಕೊಂಡ್ರಿ ಅಂದ್ರೆ ನೀರು ಹೇಗೆ ತಿಳಿ ಆಗ್ತದೆ ಹಾಗೆ ಮನಸ್ಸು ತಿಳಿ ಆಗತಕ್ಕಂಥ ಕೆಲಸ ಎಲ್ಲಿ ನಡೀತದೆ ಅಂದ್ರೆ ಈ ಜಗದ್ಗುರು ಮೌನೇಶ್ವರ ಪುರಾಣದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಈ ಪುರಾಣ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ಮನಸ್ಸನ್ನು ಶುದ್ಧ ಮಾಡ್ತಕ್ಕಂಥ, ನಮ್ಮ ಮನಸ್ಸನ್ನು ಪವಿತ್ರ ಮಾಡ್ತಕ್ಕಂಥ, ನಮ್ಮ ಮನಸ್ಸನ್ನು ಭಕ್ತಿಯ ಕಡೆಗೆ, ಧರ್ಮದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಅದು ಯಾವುದಪ್ಪ ಅಂದ್ರೆ ಅದು ಪುರಾಣ ಪ್ರವಚನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂಥ ಒಂದು ಹಂಬಲವನ್ನು ಇಟ್ಟುಕೊಂಡು ತಾವೆಲ್ಲರೂ ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು. ನಮ್ಮ ಮನಸ್ಸನ್ನು ಪವಿತ್ರ ಮಾಡಿಕೊಳ್ಳಬೇಕು, ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು, ನಮ್ಮ ಮನಸ್ಸನ್ನೇ ಶಾಂತಿಯಿಂದ ಕಾಯ್ದುಕೊಂಡು ಹೋಗಬೇಕಂತಕ್ಕಂಥ